ಇವತ್ತಿನ ಪಯಣ ನಮ್ಮ ಯಮಹ ರೇಝೆಡ್ ಜೊತೆ ಸುಮ್ಮನೆ ಹಂಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ. ಇಷ್ಟು ದಿನ ಸ್ಪ್ರಿಂಕ್ಲರು ಅದು ಇದು ಕೆಲಸ, ಊರು ಪೂಜೆ, ಬದನೆಕಾಯಿ ಅಂತ ಹೇಳ್ಕೊಂಡು ಫುಲ್ ಬ್ಯುಸಿ ಆಗಿಬಿಟ್ಟೆ. ಮೋಟೋ ವ್ಲಾಗ್ ಹೋಗಲಿ, ಹೋಮ್ ಸ್ಟೇಗೂ ಗೆಸ್ಟ್ ತೊಗೊಳಕ್ಕಾಗಿಲ್ಲ ಗುರು, ಅಷ್ಟು ಬ್ಯುಸಿಯಾಗಿ ಹೋಗ್ಬಿಟ್ಟಿದೆ. ಕೆಲಸಗಳಿರ್ತಿತ್ತು, ಸಂಜೆ ಆಗೋಷ್ಟರಲ್ಲಿ ಸುಸ್ತಾಗಿ ಹೋಗಿರ್ತಿತ್ತು. ಹಾಗೆಲ್ಲ ಹೇಳಿ ಸುಮ್ಮನೆ ಒಂದು ರೌಂಡು ಸುತ್ತಾಡ್ಕೊಂಬರೋಣ ಅಂತೇಳಿ ಹೊರಟೆ. ನೀವು ಯೋಚನೆ ಮಾಡ್ತಿರ್ಬೋದು, ಏನು ದೊಡ್ಡ ಮನ್ಸು ಅಂತಾರ ಬೆನ್ನೆಲೆಲ್ಲ ಇಟ್ಕೊಂಡಿದ್ದಾನೆ, ಬೆನ್ನೆಲ್ಲಿ ಇಲ್ವಾ, ಎಲ್ಲೋಯ್ತು, ಕಾಣೋದೇ ಇಲ್ಲಲ್ಲ ವ್ಲಾಗ್ಗಳಲ್ಲಿ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏನು ವಿಷಯ, ಏನು ಕತೆ, ಏನಾಯ್ತಿದೆ ಇದೆಲ್ಲ. ಸೊ ಬನ್ನಿ, ನಮ್ಮ KB ಬಾಯ್ಸ್ ಪರಮೇಶ್ ಅಣ್ಣ ನಾಳೆ ಬ್ಲಾಗಲ್ಲಿ ಬರ್ತೀರ ಪಕ್ಕ. ಎಂತ ಕರೆಂಟ್ ಇತ್ತಿಲ್ಲಲ್ಲ 12, ನಾನು ಗೆಸ್ಟ್ ತಗೊಳ್ತಿಲ್ಲ ಒಂದು ತಿಂಗಳಿದ್ದ, ಹಂಗೆ ಬರದೇ ಇರ್ತೀರ ನೀವು ಬಂದು. ಸರಿ, ಸೊ ನಮ್ಮ ಊರ್ದು KB ಲೈನ್ಮ್ಯಾನ್ಗಳು ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಗುರು. ಅದು ಮಳೆ ಇರಲಿ, ಗಾಳಿ ಇರಲಿ, ಏನೇ ಇರಲಿ, ಒಟ್ಟಾರೆ ಏನಾರು ಮಾಡಿ ರೆಡಿ ಮಾಡಿ ಕೊಡ್ತಾರೆ. ಬೇರೆ ಕಡೆ ಎಲ್ಲ ಹೇಗಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ನಮ್ಮೂರಲ್ಲಿ ಅಂತೂ ಪಕ್ಕ ಇದ್ದಾರೆ. ಅಂದರೆ ಪಕ್ಕ ಕೆಲಸ ಗುರು, ಖುಷಿ ಆಯ್ತದೆ. ರೈಡರ್ಸ್ಗಳಪ್ಪ ಸಾಧಾರಣ ಅಲ್ಲ, ನಮ್ಮ ರೈಡರ್ ಗ್ಯಾಂಗ್ ಅವರೇ ಇವರೆಲ್ಲ. ಹಾಗೆ ಬನ್ನಿ, ಅಂತೂ ಇತ್ತು ಇದೊಂದು ಒಳ್ಳೆ ರೋಡ್ ಸಿಕ್ತು ಗುರು. ನಮ್ಮೂರಿಗೆ ಮಾತ್ರ ಸತ್ರು ರೋಡ್ ಆಗೋದಿಲ್ಲ, ಅದೇನು ಕರ್ಮ, ನಂಗೆ ಬುದ್ಧಿ ಬಂದಲ್ಲಿಂದ ನೋಡ್ಬಿಟ್ಟಿದ್ದೀನಿ, ಹಾಳು ಬಿದ್ದ ರೋಡೇ ಇರೋದು. ಹಂಗಲ್ಲ ಹೇಳಿ, ಈಗ ನೀವು ಯೋಚನೆ ಮಾಡ್ತಿರ್ಬೋದು ಎಲ್ಲಿ ಒಂದು ದೊಡ್ಡ ಬೆನೆಲಿ 600 ಅಂತ. ಸೊ ಫಸ್ಟ್ ಆಫ್ ಆಲ್ ನಾವು ಒಂದು ಸೂಪರ್ ಬೈಕ್ ಮೇಂಟೈನ್ ಮಾಡೋದಂದರೆ ತಮಾಷೆ ಮಾತಲ್ಲ. KTMಗಿಂತ ದೊಡ್ಡ ವಿಷಯ ಏನಲ್ಲ. ಸೊ ಬೆನೆಲಿ 600 ಅಂತೂ ಒಂದು ರೇಂಜಿಗೆ ದೊಡ್ಡ ವಿಷಯನೇ. ಯಾಕಂದರೆ ಒಂದು ಸಿಂಗಲ್ ಇಗ್ನಿಷನ್ ಕಾಯಿಲ್ ಬಂದು 4300 ಚಿಲ್ಲರೆ ಆಗುತ್ತೆ. ಈಗ ನಾನೇನು ಮಾಡೀನಿ ಅಂದರೆ ತಗೊಂಡೋಗಿ ಶೋರೂಮಿಗೆ ಕೊಟ್ಟಿದ್ದೀನಿ, ಸರ್ವೀಸಿಗೆ ಅಂತ ಹೇಳ್ಬಿಟ್ಟು ಶೋರೂಮಿಗೆ ಕೊಟ್ಟಿನಿ. ನಾನು ಬೈಕ್ ತಂದಾಗ ಮಾಡಬೇಕಾಗಿದ್ದ ವಿಷಯನ ಹತ್ರ 1 ವರ್ಷ ಕಳೆದ ಮೇಲೆ ಮಾಡ್ತೀನಿ. ಈ ಮೇ ಬಂದರೆ ಆಲ್ಮೋಸ್ಟ್ 1 ಇಯರ್ ಆಗುತ್ತೆ ಬೈಕ್ ಪರ್ಚೇಸ್ ಮಾಡಿ. ಸೊ ಅದರದ್ದು ಇಗ್ನಿಷನ್ ಕಾಯಿಲ್ಲು ಅದಕ್ಕೆ 4000 ಚಿಲ್ಲರೆ, ಮತ್ತು ಅದರದ್ದು ಏನದು ಸ್ಪಾರ್ಕ್ ಪ್ಲಗ್ಗು, ಅದು ಇರಿಡಿಯಮ್ದು ಬರ್ತದೆ, ಅದು 800-900 ರುಪೀಸ್ ಒಂದಕ್ಕಾಗುತ್ತೆ. ಹಾಗೆಲ್ಲ ಒಂದು ಜನರಲ್ ಸರ್ವಿಸ್ ಮಾಡಬೇಕು. ನಾನೇನು ತಪ್ಪು ಮಾಡಿದೆ ಅಂದರೆ ಸುಮ್ಮನೆ ಲೋಕಲ್ ವರ್ಕ್ಶಾಪಿಗೆ ಕೊಟ್ಬಿಟ್ಟು ಹಾಳು ಮಾಡಿಬಿಟ್ಟೆ. ಅದರಿಂದ ಸರಿಯಾಗಿ ಕೈ ಸುಟ್ಕೊಂಬಿಟ್ಟಿದ್ದೀನಿ ಗುರು. ನಾನು ಒಂದು ವಿಷಯ ಹೇಳ್ತೀನಿ, ನೀವು ಹೊಸ ಸೂಪರ್ ಬೈಕ್ ತೊಗೊಳ್ಳಿ, ಸೆಕೆಂಡ್ ಹ್ಯಾಂಡ್ ತೊಗೊಳ್ಳಿ, ಥರ್ಡ್ ಹ್ಯಾಂಡು, 10ನೇ ಹ್ಯಾಂಡ್ ಬೇಕಾದ್ರೆ ತೊಗೊಳ್ಳಿ, ನೀವು ಫಸ್ಟ್ ಮಾಡಬೇಕಾದ ಕೆಲಸ ತಗೊಂಡೋಗಿ ಶೋರೂಮು ಅದು ಜೆನ್ಯೂನ್ ಅಂದರೆ ಟಾಪ್ ನಾಚ್ ಸರ್ವಿಸ್ ಸೆಂಟ್ರಿಗೆ ನೀವು ಬೈಕ್ನ ಕೊಡಬೇಕು. ಇಲ್ಲದಿದ್ದರೆ ದೇವರನ್ನಾಗಲೇ ಹೇಳ್ತೀನಿ, ಆ ಬೈಕು ನಿಮ್ಮೊಟ್ಟಿಗೆ ಇರೋ ಗಂಟ ನಿಮ್ಮ ಚಡ್ಡಿ ಹರಿತಾ ಇರ್ತದೆ. ಅದಕ್ಕೆ ನಾನು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಳ್ತಾ ಇದ್ದೀನಿ. ಅದು ಫಸ್ಟ್ ಟೈಮ್ ಸಾಲನ ಮಾಡಿ ಆ ಕಡೆ ಫಸ್ಟ್ ಸರ್ವಿಸ್ ಕೊಟ್ಬಿಡಿ ಆ ಕಡೆ. ನಿಜ ಹೇಳ್ತೀನಿ. ಆಗೋಷ್ಟು ಎಂಥ ಇಗ್ನಿಷನ್ ಕಾಯಿಲ್ ಆಗಲಿ, ಸ್ಪಾರ್ಕ್ ಪ್ಲಗ್ ಅದೆಲ್ಲ ಏನೋ ಪುಣ್ಯಕ್ಕೆ ಚೇಂಜ್ ಮಾಡಿದಾಗ ಬಚಾವಾದೆ ಸ್ವಲ್ಪ. ಈಗ ಹಂಗೆ ಅಂತೂ ಒಂದು ಇರಲಿ ಅಂತ ಹೇಳ್ಬಿಟ್ಟು ಸರ್ವಿಸಿಗೆ ಕೊಟ್ಟೆ. ಯಾಕೆ ಅಂತ ಹೇಳಿದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಎಲ್ಲರೂ ರೈಡ್ ಹೋಗ್ಬೇಕಾದ್ರೆ ಇಶ್ಯೂ ಆಯಿತು ಅಂದರೆ ನನಗೆ ನನ್ನ ಮೇಲೆ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಬೇರೆ ಮೆಕ್ಯಾನಿಕ್ಗಳ ಮೇಲೆ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಏನು ಮಾಡಿಟ್ಟಿಯನಪ್ಪ ಅದು ಇದು ಅಂತ. ಅದ್ರ ಬದಲು ಒಂದು ಸಲ ಜೆನ್ಯೂನ್ ಸರ್ವಿಸ್ ಸೆಂಟ್ರು ಆ್ಯಕ್ಚುಲ್ ಬೆನೆಲಿ ಸರ್ವಿಸಿಗೆ ಸೆಂಟ್ರಿಗೆ ಕೊಟ್ಟಾಗ ಒಂದು ಧೈರ್ಯ ಇರುತ್ತೆ, ಬೆನೆಲಿ ಶೋರೂಮಲ್ಲೇ ಮಾಡಿರೋದು. ಸೊ ದಟ್ ಐ ಕ್ಯಾನ್ ಆಸ್ಕ್ ಹಿಮ್, ಅಥವಾ ಅವ್ರನ್ನ ಕೇಳ್ಬೋದು ಏನಾಗಿದೆ ಏನು ಕತೆ ಅಂತ ಹೇಳೋದು, ಅವ್ರಿಗೆ ಒಂದು ಐಡಿಯಾ ಬರುತ್ತೆ. ಅದಕ್ಕೋಸ್ಕರ ನಾನು ಈ ಸಲ ತಗೊಂಡೋಗಿ ಶೋರೂಮಿಗೆ ಕೊಟ್ಟೀನಿ. ಅದು ಈ ಸಲ ಅಂತಲ್ಲ, ಈ ಟೈರಿಗೆ ಗಾಳಿ ಹಾಕೋದು, ಚೈನ್ ಟೈಟು ಬಿಟ್ಟು ಬಾಕಿ ಎಲ್ಲದರದ್ದು ತಗೊಂಡೋಗಿ ಶೋರೂಮಿಗೆ ಕೊಡ್ತೀನಿ. ಈ ಸಲ ಅಲ್ಲ, ಪ್ರತಿ ವರ್ಷ ಕೂಡ ಡಿಸೈಡ್ ಮಾಡ್ಕೊಂಬಿಟ್ಟಿನಿ ಗುರು. ಅದು ಹೊರಗಡೆ ಎಷ್ಟೇ ದೊಡ್ಡ ಮೆಕ್ಯಾನಿಕ್ ಇರಲಿ, ಏನೇ ಇರಲಿ, ಅದು ಎಷ್ಟೇ ಕಾಸ್ಟ್ಲಿ ಆಗಲಿ, ಶೋರೂಮಿಗೆ ಕೊಡೋದು ಆಗಿದಾಗಲಿ ಆ ಕಡೆ. ಹಂಗೆಲ್ಲ ಹೇಳಿ ನಾವು ಹೊರಟಿದ್ದೀವಿ ಇವತ್ತು ಗುರಿ ಇಲ್ಲದ ದಿಕ್ಕಿಗೆ. ಅಂದರೆ ಹಂಗಂತ ಹೇಳ್ಬಿಟ್ಟು ಎಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆಲ್ಲ ಹೋಯ್ತಿಲ್ಲ. ಸಂಡೇನ ಹೇಗಾರು ಚೆನ್ನಾಗಿ ಕಳಿಬೇಕಲ್ಲ, ಅದಕ್ಕೆ ಸುತ್ತಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಇನ್ಫ್ಯಾಕ್ಟ್ ಆ ಥರ ಒಂದು ಸೂಪರ್ ಬೈಕ್ ತಗೊಂಡು ಸುಮ್ಮನೆ ಮನೇಲಿ ನಿಲ್ಲಿಸಿದಾಗ ಈ ಜನರು ಒಬ್ಬೊಬ್ರು ಸರಿ ಇರೋದಿಲ್ಲ ಗುರು. ಹುರ್ಕೊಂಡು ಏನೋ ಒಂಥರ ಈ ಸರ್ಕ್ಯಾಸ್ಟಿಕ್ ಅಂತ ಹೇಳ್ತಾರಲ್ಲ, ಹಂಗ್ಸ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆರ್ಥಿಕವ್ರು ಇಲ್ಲಾದರೂ ಸರಿ ಮಾಡಿಸ್ಬೇಕು ಗುರು. ಸರಿ ಮಾಡಿಸ್ಬಿಟ್ಟು ಎಲ್ಲ ಸ್ಟೇಟ್ಗಳು ಸುತ್ತಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಠ ಅಂದರೆ ಹಠದ ಥರ ಇರಬೇಕಲ್ವ. ಯಾಕಂದರೆ ನಮ್ಮ ಬೈಕರ್ಸ್ಗಳು ಒಂದು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂತ ಹೇಳಿದರೆ, ನಮ್ಮನ್ನ ಹೀಯಾಳ್ಸೋರು ಬರೀ ಹೊರಗೆ ಮಾತ್ರ ಇರಲ್ಲ, ಮನೆ ಒಳಗೇನೂ ಇರುತ್ತೆ. ಮರ್ಯಾದೆ ತೆಗ್ದಾಕ್ತಿರ್ತಾರೆ ಗುರು ಬೈಕೆಲ್ಲ ರಿಪೇರ್ ಹಾಕೊಂಡು ನಿಂತಿದ್ರೆ. ಹಾಗೆ ಸುಮಾರು ಯಾಕೆ ನಮ್ಮ ವ್ಲಾಗಿಂಗ್ ಜೀವನನಾರು ಕಂಟಿನ್ಯೂ ಮಾಡೋಣ ಅಂತ ಹೇಳ್ಕೊಂಡು ಹೊರಟೆ. ಹಂಗೆ ಅಂತೇಳಿ ಬೈಕಿನ ಬರೋದಿಲ್ಲ ಅಂತಲ್ಲ, ಬೈಕ್ ಈಗ ಮೈಸೂರು ಬೆನೆಲಿ ಶೋರೂಮಲ್ಲಿದೆ. ಸೊ ಅದೆಲ್ಲ ಸರ್ವಿಸ್ ಮುಗಿಸಿದ ಮೇಲೆ ಮತ್ತೆ ನನ್ನ ಅಸಲಿ ಆಟ ಶುರು. ಅವನು ಯಾವನ್ ಗುರು ಸಾಕು ಬರ್ತಾನೆ ಬೋಳಿ ಮಗ.
ಮತ್ತೆ ನಮ್ಮ ಅಸಲಿ ಆಟ ಶುರು ಮಾಡ್ತೀವಿ. ಸೊ ಅಲ್ಲಿಗಂಟ ಸ್ವಲ್ಪ ಪೇಷನ್ಸಲ್ಲಿ ಇರೋಣ ಅಲ್ವಾ. ಹೋಗಿ ಫಸ್ಟ್ ಪೆಟ್ರೋಲ್ ಹಾಕ್ಸ್ಬೇಕು ಗುರು, ತಡಬೇಕಾಯ್ತದೆ ಗಾಡಿನ ತಗೊಂಡು. ನಾನು ವಾಯ್ಸ್ ಹೇಗೆ ಕೇಳಿಸ್ತಿದೆ ಅಂತ ನೀವೇ ಹೇಳಬೇಕು. ಯಾಕೆ ಅಂತ ಹೇಳಿದರೆ ಹೊಸ ಮೈಕ್ ಫಿಕ್ಸ್ ಮಾಡಿದ್ದೀನಿ ನನ್ನ ಗೋಪ್ರೋಗೆ. ಹಳೆ ಮೈಕ್ ಬಂದು ಕಟ್ಟಾಗೋಯ್ತು, ಅದು ಟ್ವಿಸ್ಟ್ ಆಗಿ ಅಲ್ಲಿ ಇಲ್ಲಿ ಇಟ್ಟು ಬಿಸಾಕಿ ಮಾಡಿದ್ದೇಳಿ ಕಟ್ಟಾಗೋಯ್ತು. ಅದಕ್ಕೆ ಹೊಸ ಮೈಕ್ ತಂದು ಹಾಕ್ಕೊಂಡಿದ್ದೀನಿ. ವಾಯ್ಸ್ ಕ್ಲಿಯರ್ ಇದ್ದರೆ ಏನು ಕತೆ ಅಂತ, ಇದೆಯಾ ಏನು ಕತೆ ಅಂತ ನೀವೇ ಹೇಳಬೇಕು. ನೀನು ಫ್ಯೂಲ್ ಹಾಕ್ಸೋಣ. ಹಾಗೆ ಒಂದು 200 ರೂಪೀಸ್ ಫ್ಯೂಲ್ ಹಾಕ್ಸ್ಕೊಂಡು ಹುಡ್ಸುತ್ತಕ್ಕೆ ಹೋಗೋಣ. ಏನು ಮಾಡಲಿ ಅಂತಲೇ ಅರ್ಥ ಆಯ್ತಿಲ್ವಲ್ಲ ಇವತ್ತು. ದಿನ ಕೆಲಸ ಅದು ಇದು ಅಂತ ಬ್ಯುಸಿಯಾಗಿದ್ದುಬಿಟ್ಟು ಇವತ್ತಾಕೋ ಸುಮ್ಮನೆ ಇರೋಕ್ಕೆ ತಿಕ್ಲು ಹಿಡಿತಿದೆ ಗುರು. ಬೈಕ್ ಒಂದಿದ್ರೆ ವಾಂದ್ ಹೊಡ್ಕೊಂಡು ಹೋಗ್ಬೋದಿತ್ತು ಯಾವ ಕಡೆ ಯಾರು. ಮನೇಲಿ 600 ನಮ್ಮ KTM ಥರ ಎಲ್ಲ ಉಜ್ಜಾಡೋಕ್ಕಾಗಲ್ಲ. ಉಜ್ಜಾಡಿದರೆ ಒಂದು ನನ್ನ ಕೈ ಕಾಲು ಹೋಗಿರ್ತದೆ, ಇಲ್ಲ ಅದ್ರ ಸ್ಪೇರ್ ಪಾರ್ಟ್ಸ್ಗಳು ಹೋಗಿರ್ತದೆ. ಜಾವ ಸೊ ಅಲ್ಲ, ಏನಿದ್ರು ಡೀಸೆಂಟಾಗಿ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಖುಷಿ ಇಲ್ಲಿ ಮೆಲ್ಲೇ ಓಡಾಡ್ಕೊಂಡು ಇರಬೇಕಷ್ಟೇ. ಅದೆಲ್ಲ ಸ್ಪೀಡಿಗೆ ಅಂತ ಮಾಡಿರೋ ಬೈಕ್ ಅಲ್ಲ ನನ್ನ ಪ್ರಕಾರ. ಸ್ಪೀಡ್ ಹೋಗುತ್ತೆ, ಇಲ್ಲ ಅಂತಲ್ಲ, ಬಟ್ ಒಂದು ವೈಬಿಂಗಲ್ಲಿ ಆ ಸೌಂಡನ್ನ ಕೇಳ್ಕೊಂಡು ಇನ್ಲೈನ್ 4 ಸಿಂಫೋನಿನ ಕೇಳ್ಕೊಂಡು ವೈಬ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸ್ಕೂಟ್ರಾಗ ಗಿಳಿ 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 ಹತ್ತಿದೆ, ಎಲ್ಲರೂ ದಬಾಕೊಂಬಿಡ್ತದೆ. ಏನು ಕತೆ ಇಲ್ಲ. ಎಲ್ಲ ನನ್ನ ಮಕ್ಕಳು ಎದೆ ಮೇಲೇ ಬಿಡ್ತಾರೆ ಒಬ್ಬೊಬ್ಬನು. ರಜೆ ಎಲ್ಲಿಗೆ ಸಾಯಕ್ಕೆ ಹೋಯ್ತಾರೋ ಏನು ಕತೆನೋ. ಮೆಲ್ಲೆ ಹೋದ್ರೆ ಗಂಟು ಬಿದ್ದೋಗ್ಬಿಡುತ್ತೆ ಅವ್ರದ್ದು. ಹಂಗೆಲ್ಲ ಹೇಳ್ಕೊಂಡು ಒಟ್ಟಾರೆ ಸುಮ್ಮನೆ ಸುಂಟಿಗೊಪ್ಪ ಕಡೆ ಹೋಗ್ತಾ ಇದ್ದೀನಿ. ಏನು ಮಾಡಲಿ ಇವರು, ತಲೆ ಕೆಟ್ಟೋಗ್ಬಿಟ್ಟಿದೆ. ಏನೋ ಒಂಥರ ಚೆನ್ನಾಗಿದೆ. ಇನ್ನು ಶುಂಠಿಗೊಪ್ಪಕ್ಕೆ ಹೋಗಿ ಮನೆಗೆ ಚಿಕನ್ ಗಿಕನ್ ತಗೊಂಡು ಹೋಗೋಣ ಆ ಕಡೆ, ಗೌಜಿ ಮಾಡೋಣ. ಗೌಜಿ ಏನಂತೀರ? ಆ್ಯಂಡ್ ವಿವಿಂಗ್ ಆಗಲ್ಲಿ ಹೇಗಿದೆ ಅಂತ ಗೊತ್ತಿಲ್ಲ, ಬಿಕಾಸ್ ಹೆಲ್ಮೆಟ್ದು ಮೌಂಟ್ ಬರುತ್ತಲ್ಲ, ಕ್ಯಾಮರಾ ಮೌಂಟು, ಅದನ್ನು ಹೆಲ್ಮೆಟ್ನು ಬೀಳಿಸ್ಬಿಟ್ಟು ಹೊಡೆದಾಕ್ಬಿಟ್ಟಿದೆ. ಸೊ ಅದನ್ನು ಈಗ ರೆಡಿ ಮಾಡಿದ್ದೀನಿ. ಸೊ ಸ್ವಲ್ಪ ಹಿಂಗೆ ಸ್ಲ್ಯಾಂಟ್ ಇರ್ಬೋದು ಅಂದ್ಕೊಳ್ತೀನಿ, ಗೊತ್ತಿಲ್ಲ, ನೋಡ್ಬೇಕು ಏನು ಕತೆ ಅಂತ ಮನೆಗೆ ಹೋಗಿ. ಆ್ಯಂಡ್ ಈಗ ಮೈಕ್ ಸೆಟಪ್ಪು ಬಾಯಿ ಹತ್ರನೇ ಇಟ್ಟಿರೋ ಕಾರಣ ಸ್ವಲ್ಪ ಜೋರು ಕೇಳಿಸ್ತಿರ್ಬೋದು ಅಂತ ಒಂದು ನನ್ನ ಅಂದಾಜಿ. ಪ್ರಾಬಬ್ಲಿ ಬೇಜಲ್ಲಿ ಕೇಳಿಸ್ತಿರ್ಬೋದು. ಆ್ಯಂಡ್ ಹೆಲ್ಮೆಟ್ ಹಾಕಿದಾಗಂತೂ ಇನ್ನೂ ಕ್ಲಿಯರಾಗಿ ಕೇಳುತ್ತೆ. ಆ್ಯಂಡ್ ಹೆಲ್ಮೆಟ್ ತೆಗೆದಾಗ ಈ ಥರ ಕೇಳ್ಬೋದು. ಹೆಲ್ಮೆಟ್ ಹಾಕೊಂಬಿಡೋಣ, ಚೆನ್ನಾಗಿರ್ತದಲ್ಲ. ಎಷ್ಟು ಟೈಮ್ ಆಯಿತು ಗುರು ಹೆಲ್ಮೆಟೆಲ್ಲ ಹಾಕೊಂಡು ಆರಾಮಾಗಿ ಓಡಾಡೋದೆ. ಬರೀ ಟೆನ್ಷನಲ್ಲಿ ಓಡಾಡ್ತಿರ್ತಿದ್ದೆ ಬೈಕಲ್ಲಿ. ಅಂದರೆ ಮಿಸ್ಸಿಂಗ್ ಪ್ರಾಬ್ಲಮ್ ಇತ್ತಲ್ಲ, ಆಬ್ವಿಯಸ್ಲಿ ಟೆನ್ಷನ್ ಇರಲೇಬೇಕು. ಹಂಗೆ ಹಿಂಗೆ ಅಂತ ಮಾತಾಡಿ ಶುಂಠಿಗೊಪ್ಪಕ್ಕೆ ಎತ್ತಿದ್ದೀವಿ. ಯಾವ್ದಾದ್ರು ಒಂದು ಚಿಕನ್ ಅಂಗಡಿ ಹುಡ್ಕೊಂಡು ಹೋಗೋಣ. ಕುಶಲನಗರದಲ್ಲೂ ಥಿಯೇಟ್ರ್ ಇಲ್ಲ. ಈಗಿರೋದು ನಮಗೆ ಸದ್ಯಕ್ಕೆ ಶುಂಠಿಗೊಪ್ಪದಲ್ಲೇ ಗಣೇಶ್ ಥಿಯೇಟ್ರ್. ಅದು ಭಯಂಕರ ಹಳೆಯದು, ಭಯಂಕರ ಹಳೆಯದು. ಈಗ ಏನೋ ದುರಂಧರ್ 2 ಓಡ್ತಾ ಇರ್ಬೇಕು ಮೋಸ್ಟ್ಲಿ ಅದರಲ್ಲಿ. ಅವ್ರು ಯಾರ್ದೋ ಅಡ್ಡ ಹಾಕೊಂಡವ್ರೆ. ಇವತ್ತು ಮಾರ್ಕೆಟ್ ಸಂತೆ ಅಲ್ಲ, ಭಾನುವಾರ ಸಂತೆ ಶುಂಠಿಗೊಪ್ಪದಲ್ಲಿ. ಹಾಗೆ ಇಷ್ಟೊಂದು ಜನ, ಬಟ್ ವೆಹಿಕಲ್ ರಶ್ ಬಂದು ಹೋಮ್ ಸ್ಟೇ ರೆಸಾರ್ಟ್ಗಳಿಗೆ. ಅವರೆಲ್ಲ ಬ್ಲ್ಯಾಕ್ ಸ್ಟಿಕ್ಕರ್ ಅಂಟಿಸ್ಕೊಂಡ್ಬಿಡ್ತಾರೆ. ಬ್ರೇಕ್ ಹಾಕಿರೋ ಕಾಣೋದಿಲ್ಲ, ಇಂಡಿಕೇಟರ್ ಹಾಕಿರೋ ಮೊದಲೇ ಕಾಣೋದಿಲ್ಲ. ನಂಗೆ ಯಾಕೋ ಡೌಟು, ನನ್ನ ಸ್ಕೂಟ್ರದ್ದು ರಿಮ್ಮೆಲ್ಲ ಸ್ವಲ್ಪ ಬೆಂಡಾದಂಗಿದೆ, ಅದಕ್ಕೆ ಸ್ವಲ್ಪ ವಾಬ್ಲಿಂಗ್ ಅಂತ. ಸರಿ ಶೆಕೆ ಉಂಟು, ಅದು ಏನು ಕತೆ ಗೊತ್ತಿಲ್ಲ. ಟೌನಿಗೆಲ್ಲ ಮಳೆ ಬರ್ತಿದೆ, ತೋಟ ಇರೋ ಕಡೆ ಮಳೆ ಬರ್ತಿಲ್ಲ. ಸೋಮವಾರಪೇಟೆ ಕಡೆನೂ ಮಳೆ ಇದೆ, ಬಟ್ ನಮ್ಮ ಬ್ಯಾಕ್ ವಾಟರ್ ಕಡೆ ಭಾರಿ ಕಮ್ಮಿ ಮಳೆ. ಟೈಮ್ 12:30 ಆಗಿದೆ. ಪಕ್ಕಾ ಟೈಮಿಂಗ್ಸ್. ಮನೆಗೆ ಹೋಗಿ ನಂದು ಸ್ಪೆಷಲ್ ಡಿಶ್ಗಳನ್ನೆಲ್ಲ ರೆಡಿ ಮಾಡಿ ಹೊಟ್ಟೆ ಫುಲ್ ತಿಂದ್ಬಿಟ್ಟು ಮಧ್ಯಾಹ್ನ ಒಳ್ಳೆ ಹೊಡ್ಕೊಂಡು ಮಲ್ಗೋಣ. ಇನ್ನೇನು ಮಾಡೋದು ಹೇಳಿ. ಅಮೆಝಾನ್ ಪ್ರೈಮಲ್ಲಿ ಯಾವ್ದಾರು ಒಂದು ಒಳ್ಳೆ ಮೂವಿ ನೋಡ್ತೀನಿ ಸ್ವಲ್ಪ. ಏನಾರು ಮಾಡಿ ಟೈಮ್ ಸ್ಪೆಂಡ್ ನೋಡೋಕೆ ಗುರು ಇವತ್ತು. ಸೈಕಾಗ್ಬಿಟ್ಟಿದ್ದೀನಿ. ಹಾಂ ಒಂದು ಹೋಗಬೇಕು, ಇಲ್ಲ ಹಿಂದೆ ಇರಬೇಕು. ಸುಮ್ಮನೆ ಮಧ್ಯ ರೋಡಲ್ಲಿ ಈ ಎಕ್ಸೆಲ್ ಸಾವಸಲ್ಲ ಗುರು. ಎಕ್ಸೆಲ್ ಓಡಿಸೋಡ್ದು ಸಾವಸಲ್ಲ. ಈ ಲಾರಿ ಡೋರ್ಗೆ ಓಪನ್ ಹಾಕೊಂಬಿಟ್ರೆ ಕತೆ ಏನು ಗುರು? ಏನು ಇವತ್ತು ಶುಂಠಿಗೊಪ್ಪದಲ್ಲಿ ಈ ರೇಂಜಿಗೆ ಪೊಲೀಸರು ಸ್ಟೇಷನಲ್ಲಿ ಇದ್ದವರೆಲ್ಲ ಟೌನಲ್ಲೇ ಇದ್ದಾರೆ ಅನಿಸುತ್ತೆ ನೋಡಿ. ಅದೇ ಇಲ್ಲ, ಲವ್ ಮಾಕ್ಟೈಲ್ 3 ಹಾಕಿದ್ದಾರೆ. ದುರಂಧರ್ 2 ಹೋಯಿತು. ಗಣೇಶ್ ಚಿತ್ರಮಂದಿರ. ನನಗೆ ಯೋಚನೆ ಇದ್ದಂಗೆ ನಾನು ಯಾವಾಗ ಫಸ್ಟ್ ಸ್ಟ್ಯಾಂಡರ್ಡೆಲ್ಲ UKG ಇರ್ಬೇಕಾದ್ರೆ ಎಂಥದ್ದು ಸ್ಪೈಡರ್ ಮ್ಯಾನ್ ತೋರ್ಸೋಕೆ ಕರ್ಕೊಬಂದಿದ್ರು ಸ್ಕೂಲಿಂದ. ಲೈಫಲ್ಲಿ ಅದೇ ಫಸ್ಟು. ಇನ್ನು ಮತ್ತೆ ಮೈಸೂರು ಸೇರಿದ ಮೇಲೆ ಸ್ವಲ್ಪ ಥಿಯೇಟ್ರ್ಗಳಿಗೆ ಮೂವಿ ಅಂತ ಹೋಗ್ತಾ ಇದ್ದಿದ್ದು ಅಷ್ಟೇ. ಅದು ಬಿಟ್ಟರೆ ವಿಷಯನೇ ಇರ್ತಿರ್ಲಿಲ್ಲ ಥಿಯೇಟ್ರ್ ಹೋಗೋದು ಅದು ಇದು ಅಂತ. ಇನ್ನು ಮನೆಗೆ ಹೋಗೋಣ ಮುಚ್ಕೊಂಡು. ಮಳೆ ಬಂದರೆ ಅದೊಂದು ತಲೆನೋವು. ವರ್ಷ ನೋಡಿದ್ದೀನಿ ಗುರು. ಬರೀ ರೈನಿ ಸೀಸನ್, ಮಾನ್ಸೂನ್ ಸ್ಟಾರ್ಟ್ ಆಗ್ಬೇಕಾದ್ರೆ ನನ್ನ ಆ್ಯಕ್ಚುಯಲ್ ಬೈಕ್ ರೈಡಿಂಗ್ ಸ್ಟಾರ್ಟ್ ಆಗೋದು. ಯಾಕೆ ಹೇಳಿ, ಕಡದ ಗುಡ್ಯಾಕ ಕೆಲಸಗಳು ಏನಿರೋದಿಲ್ಲ ಮನೇಲಿ, ತೋಟದಲ್ಲೂ ಗೊಬ್ಬರ ಒಂದು ಹಾಕೋಕೆ ಇರ್ತದೆ ಅಷ್ಟೇ, ಕಾಫಿ ಗಿಡ ಪೆಪ್ಪರ್ ಅದು ಇದಕ್ಕೆ ಅಂತ.
ಮತ್ತು ಫುಲ್ಲು ಫ್ರೀ. ಅದಕ್ಕೆ ಬೈಕ್ ತಗೊಂಡು ಸುತ್ತಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದಿನೂ ಮನೆಗೆ ಡ್ರೈ ಆಗಿ ಬಂದವನಲ್ಲ, ನಾನು ವೆಟ್ಟಾಗಿ ಬಂದಿರೋದು ಅಥವಾ ಒದ್ದೆ ಆಗಿ ಬಂದಿರೋದು ಮಳೆಯಿಂದೆಂದು. ಈ ಸಲನೂ ಹೊಸ ಒಂದು ರೈಡಿಂಗ್ ಏನದು ಜಾಕೆಟ್ ತೊಗೊಳ್ಬೇಕು. ರೈನಾಕ್ಸ್ದಾಯಿತು, ಬೈಸನ್ದಾಯಿತು, ಲೋಕಲ್ ಆಯಿತು, ಸಂತೆ ಆಯಿತು, ಯಾವುದು ಚೆನ್ನಾಗಿಲ್ಲ ಗುರು. ಸುಮ್ಮನೆ ಹೆಸರು ಮಾತ್ರ ಏನಿಲ್ಲ, ಕಲರ್ ಮಿಂಚೋ ಥರ ಫ್ಲೋರಸೆಂಟ್ ಗ್ರೀನಲ್ಲಿ ರೆಡಿ ಮಾಡಿಬಿಟ್ಟು ಕಳಿಸ್ಬಿಡ್ತಾನೆ. 1000, 1200, 1500 ಆಫರಲ್ಲಿ 1000 ಅಂತೆಲ್ಲ ಇಳ್ಕೊಂಡು ಒಂದು ರೈಡ್ ಮುಗಿಯೋಷ್ಟಲ್ಲ ಅದ್ರ ಕತೆ ಊರು ಬಾಗಿಲಾಗಿ ಹೋಗಿರ್ತದೆ. ಫ್ಲೋರಸೆಂಟ್ ಗ್ರೀನ್ದು ಇಶ್ಯೂ ಅಂದರೆ ಲೈಕ್ ಸ್ವೆಟ್ಟೆಲ್ಲ ಕೂತ್ಬಿಟ್ರೆ ಫುಲ್ ಬ್ಲ್ಯಾಕ್ ಡಾಟ್ಸ್ಗಳು ಹೋಗಿದ್ರು ಬಾಡಿದ್ರು ಉಜ್ಜಿದ್ರು ಹೋಗೋದಿಲ್ಲ ಅದು. ನನಗೆ ಚಿಕ್ಕದು ಮಾತ್ರ ಆ ಥರನ ಅಥವಾ ಎಲ್ಲರದು ಹಾಗೇನೋ ಗೊತ್ತಿಲ್ಲ. ಇನ್ನು ಅದ್ರ ಅಜ್ಜಿ ಒಂದು ರೈಡಿಂಗ್ ಅಂತ ರೈನ್ ಪ್ಯಾಂಟ್ ತಗೊಂಡಿದ್ದೀನಿ, ರೈನಾಕ್ಸ್ ಹೊಡೆದು. ನಾನು ದಪ್ಪ ಇದ್ದೀನಲ್ಲ ಅಂತ ಹೇಳ್ಕೊಂಡು ದಪ್ಪ ರೈನ್ ಪ್ಯಾಂಟ್ ತರಿಸಿದ್ರೆ ಆ ಪ್ಯಾಂಟ್ ಒಳಗೆ ನನ್ನಂಥವ್ರಿಗೆ 2-3 ಜನ ನುಗ್ಗೋಷ್ಟು ದೊಡ್ಡದು ಉಂಟು ಗುರು. ಅದು ಇಟ್ಕೊಳ್ಳೋಂಗೂ ಇಲ್ಲ, ಬಿಸಾಕಂಗೂ ಇಲ್ಲ, ಕೊಡೋಂಗೂ ಇಲ್ಲ ಯಾರಿಗೂ. ಯಾಕಂದ್ರೆ ಆ ಸೈಜವರು ಇಲ್ಲ, ನನಗೆ ಗೊತ್ತಿರೋಲ್ಲ ಯಾರಿಲ್ಲ. ಇನ್ನು ಅದು ಹೊಲಿದ್ಬಿಟ್ಟು ಸ್ಟಿಚ್ ಮಾಡಿಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂದರೆ ಅದು ಹೊಲಿದ್ರೆ ರೈನ್ ಪ್ಯಾಂಟ್ ಆಗೋದಿಲ್ಲ. ಅದು ಮತ್ತು ಚಡ್ಡಿ ಮಾಡ್ಕೊಂಡು ಓಡಾಡಬೇಕಷ್ಟೆ. ಏನು ಮಾಡಲಿ, ಬರೀ ಹಿಂಗೇ ದುಡ್ಡು ಖರ್ಚು ಮಾಡ್ಕೊಂಡು ಹಾಳು ಬಿದ್ದೋಗ್ಬಿಡ್ತೀವಿ ನಾವು ಬೈಕರ್ಸ್ಗಳು. ಯಾವುದು ಕರೆಕ್ಟಾಗಿ ಮಾಡೋದಿಲ್ಲಪ್ಪ. ಸಿಟಿಲಿದ್ದರೆ ಹುಡುಗರು ಅದು ಇದು ಔಟಿಂಗು ಅಂತೆಲ್ಲ ಹೇಳ್ಕೊಂಡು ಅಲ್ಲಿ ಇಲ್ಲಿ ಎಣ್ಣೆ ಹೊಡ್ಕೊಂಡು ಕೂತ್ಬಿಡ್ತೀವಿ. ಇಲ್ಲಿ ಈ ಥರ ಹಳ್ಳಿ ಒಳಗಿದ್ದಾಗ ಏನು ಮಾಡೋದಿಲ್ಲ. ಬಟ್ ಲೈಫ್ ತುಂಬ ಅಂದರೆ ತುಂಬ ಪೀಸ್ಫುಲ್ ಆಗಿದೆ ಗುರು. ಪಟ್ಟಣದ ಗಜಿಬಿಜಿಗಳಿಲ್ಲ ಜೀವನದಲ್ಲಿ. ಏನೋ ಒಂಥರ ಚೆಂದ ಅನ್ನಿಸ್ತದೆ, ಹೇಗೆ ಬೇಕಾಗಿದ್ದು ಬಿಡುವುದು, ಡಿಪೆಂಡೆನ್ಸಿ ಇಲ್ಲ. ಎಲ್ಲ ತೋಟಗಳೆಲ್ಲ ಬಾಡ್ಕೊಂಡಿದೆ, ಮಳೆ ಇಲ್ಲದೆ ಎಲ್ಲ ಮಳೆ ನಂಬ್ಕೊಂಡು ಹಾಳು ಬಿದ್ದೋಗ್ಬಿಟ್ಟಿದ್ದೀವಿ. ಇನ್ನು 4-5 ವರ್ಷ ಕಳೆದ್ರೆ ಆ ಕಡೆ ಮಳೆನೇ ಇರೋದಿಲ್ಲ ಅನಿಸುತ್ತೆ. ಇನ್ಮೇಲೆ ಆರ್ಟಿಫಿಷಿಯಲ್ ಒಳಗೆ ಮೋಟ್ರ್ ಹಾಕು ನೀರೊಡಿ, ಅಷ್ಟೊತ್ತಿಗೆ ನೀರಿನ ಎಂತ ಹೇಳೋದು, ಅದಕ್ಕೆ ಸ್ಕ್ಯಾರ್ಸಿಟಿ ಸ್ಟಾರ್ಟ್ ಆಗುತ್ತೆ. ಮಳೆಯಿಂದ ನೀರು ತಗೊಳ್ಬೇಡಿ, ಭೂಮಿಗೆ ಬೋರೆಲ್ ಹೊಡಿಬೇಡಿ, ಕೆರೆ ತೋಡಿಸ್ಬೇಡಿ, ನೀರಿಲ್ಲ ಅದಿಲ್ಲ ಇದಿಲ್ಲ ಅಂತೇಳಿ ಲಾಸ್ಟಿಗೆ ಮತ್ತು ಸಮುದ್ರದ ನೀರನ್ನ ಡೈಲ್ಯೂಟ್ ಮಾಡಿ ಕುಡಿಬೇಕಾಯ್ತದೆ. ಏನು ಸಾವು. ಇನ್ನು ಫ್ಯೂಚರ್ 10 ವರ್ಷದಲ್ಲಿ ಏನಾಗುತ್ತೆ ಅಂತ ಯೋಚನೆ ಮಾಡ್ಕೊಳ್ತಿದ್ದೆಲ್ಲ ಆಲ್ರೆಡಿ ಸ್ಟಾರ್ಟ್ ಹಾಕೊಂಡ್ಬಿಟ್ಟಿದೆ. ಒಂದು ಕಡೆಯಿಂದ ಕೊರೋನಾ, ಒಂದು ಕಡೆಯಿಂದ ವಾರು, ಒಂದು ಕಡೆಯಿಂದ ಗ್ಯಾಸ್ ಇಲ್ಲ ಅಂತೆ, ಇನ್ನೊಂದು ಕಡೆಯಿಂದ ಜಾಬ್ಗಳೇ ಇಲ್ಲ, ದುಡಿಯೋ ದುಡ್ಡಿಗೆ ಬೆಲೆನೂ ಇಲ್ಲ. ಅದರ ಹಚ್ಚಿ 1000 ರೂಪಾಯಿ ತಗೊಂಡು ಟೌನಿಗೆ ಹೋದರೆ ಬರೋಷ್ಟರಲ್ಲಿ ಅದ್ರ ಧೂಳು ಸಿಗೋದಿಲ್ಲ ಗುರು. ಏನು ಅವಸ್ಥೆ ಅಲ್ಲ. ಪುಣ್ಯಕ್ಕೆ ನಾವು ಅದೇ ಆಗಲೇ ಹೇಳ್ದಂಗೆ ಹಳ್ಳೀಲಿ ಇರೋದಕ್ಕೆ ಏನೋ ಒಟ್ಟರೆ ಲೈಫ್ ಚೆನ್ನಾಗಿರ್ತದೆ. ಹೆಂಗೋ ಲೀಡ್ ಮಾಡ್ಬೋದು, ಚೆನ್ನಾಗಿರೋದಕ್ಕಿಂತ ಲೀಡ್ ಮಾಡ್ಬೋದು ಪೀಸ್ಫುಲ್ಲಾಗಿ. ನಾನು ಅದೇ ಯೋಚನೆ ಮಾಡ್ತಿದ್ದೆ, ಜಾಬಲ್ಲಿರೋರ ಕತೆ ಪಾಪ. ಆ ಕಡೆ ಬಿಸಿ ತುಪ್ಪದ ಥರ ಬಾಯಲ್ಲಿ ಇಟ್ಕೊಳ್ಳೋಂಗಿಲ್ಲ, ನುಂಗಂಗಿಲ್ಲ, ಉಗಿಯಂಗೂ ಇಲ್ಲ, ತುಪ್ಪ ಅಲ್ಲ. ಶೇ, ಎಲ್ಲಿಗೆ ಹೋಗಿ ತಲುಪ್ತೀವಿ ನಾವೆಲ್ಲ? ಏನು ಕತೆ ಆಗ್ಬೋದು ಫ್ಯೂಚರ್? ಇದೊಂದು ಕೆರೆ ತೆಗ್ಸಿದ್ದಾರೆ ಗುರು, ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಏನೋ. ಒಳ್ಳೆ ದೊಡ್ಡ ಸಮುದ್ರ ಥರ ಹೊಡ್ಸ್ಯಾರೆ, ಕಲ್ಲಿಗೆಲ್ಲ ಕಟ್ಟಿ. ಮಳೆಗಾಲದಲ್ಲಿ ಮಾತ್ರ ಫುಲ್ ನೀರಿರುತ್ತೆ. ಈಗ ನೀರು ಡ್ರೈ ಆಯ್ತದೆ. ಅದು ಕೆಳಗೆ ಮತ್ತು ಬಂಡೆ ಅಲ್ಲ, ಕಲ್ಲು ಬಂಡೆ ಅಲ್ಲ. ಅದಕ್ಕೆ ಇವತ್ತಿನ ವ್ಲಾಗಲ್ಲಿ ಬರೀ ಕತೆಗಳೇ ಆಯಿತು ನಂದು. ಇನ್ನು ನೆಕ್ಸ್ಟ್ ವ್ಲಾಗ್ ಯಾವಾಗ ಮಾಡ್ತೀನಿ ಅಂತ ದೇವ್ರನೇ ಗೊತ್ತಿಲ್ಲ. ಬರೀ ಹೇಳೋದೇ ಆಯಿತು ನಂದೊಂದು ಹಿಂದಿನ ವ್ಲಾಗ್ ಅಂತ. ಅಷ್ಟೊತ್ತಿಗೆ ಏನಾರು ಒಂದು ಸ್ಟಾರ್ಟ್ ಆಯ್ತದೆ ಥರದ್ದು. ನೋಡೋಣ, ಹೋಪ್ಫುಲಿ ಏನೋ ಬಿಟ್ಟರೆ ಮಾಡ್ತಾಯಿದ್ದೀನಲ್ಲ, ಬಿಟ್ಕೊಟ್ಟಿಲ್ಲಲ್ಲ ಇನ್ನು. ಅದಕ್ಕೆ ನನಗೆ ನನ್ನ ಮೇಲೆ ಪ್ರೌಡ್ ಫೀಲ್ ಆಗುತ್ತೆ ಅಲ್ವಾ? ಸರಿ ಬನ್ನಿ ಇನ್ನು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಏನಾರು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸುಮ್ಮನೆ ಹೇಳೋದೇ ಬಂತು, ಯಾವುದೂ ಮಾಡಲ್ಲ. ಯಾರೋ ಒಂದು 4 ಜನ ನೋಡ್ತಾರೆ ಗೊತ್ತಿರೋರು. ಅದೇ ಬಿಟ್ಟು ಒಂಥರ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಟ್ಟಿದೆ ನಮ್ಮ ವ್ಲಾಗ್ಸ್ ಎಲ್ಲ. ಇರಲಿ, ಇವತ್ತೆಲ್ಲ ನಾಳೆ ಪಟಾಕಿ ಹೊಡಿತದೆ, ಅಲ್ಲಿ ಗಂಟ ಮಾಡ್ತಾ ಇರೋಣ. ಹಾಗಂತ ಹೇಳ್ತಾ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿ ಗಂಟ ಸಿ ಯು, ಬಾಯ್, ಸೈನಿಂಗ್ ಔಟ್. ಪೀಸ್.